ನಮ್ಮ ಅಕ್ಕಂದ್ರಿಗೋಸ್ಕರ ಅಣ್ಣ ತಂಗಿ ಚಿತ್ರದ ಒಂದು ಚಿಕ್ಕ ಡೈಲಾಗು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ದನಿ ಸೇರಿಕೊಂಡ್ರೆ ಮಾತ್ರ ಚಪ್ಪಾಳಿ ಕೊಡಬೇಕು, ಇಲ್ಲ ಚಪ್ಪಾಳಿ ಕೊಡಕ್ಕೆ ಹೋಗ್ಬೇಡಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬಂದಿದ್ರೆ ಹೆಂಗಿದ್ದು ಮನುಷ್ಯರು ಕಷ್ಟ ಬಂದಾಗ ದೇವ್ರು ಉಳಿಸ್ಕೊತಾರೆ, ಹೆಣ್ಣಿ ಕಷ್ಟ ಬಂದಾಗ ಹೆಣ್ಣು ಪಕ್ಕದ ತಗೊಂಡ್ಬಿಡಿ. ಆ ತಗೊಂಡು ಬಂದ್ರೆ ನನ್ನ ಕಷ್ಟ ತಗೊಂಡು ತಂಗಿ ವಿಶ್ವಸಿದ ಮಕ್ಕಳಿಗೆ ಒಂದು ದನ ಕೊಡ್ಬೇಕಿಲ್ಲ ಎಣ್ಣೆ ದೊಡ್ಡ ಮುಚ್ಚ ಮಾತು ಮೇಡಮ್. ನೀವು ಕೂತ್ಕೊಂಡು ತಾಳಿ ಈ ಚಿತ್ರದ ದೊಡ್ಡ ಬಟ್ಟೆ ನನ್ನ ತಂಗಿ ಭಿಕ್ಷೆ ನೋಡಿ ತಂಗಿ ಲಕ್ಷ್ಮಿ ಆದ್ರೆ ನೀವು ಬಾಬರ್ ತುಸಲ್ಲ ಬಾರ್ತೀರಿ ಅದೇ ತರ ಇದ್ರೆ ಮಾತ್ರ ಚಪ್ಪಾಳೆ ಇರಲಿ. ಹಾಗೆ ಹಾಗೆ ಪಂಚಭಾಷಾ ನಟ. ಹಾಗೆ ಇನ್ನೊಂದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ನಮ್ಮ ರಾಜು ತಾಳಿಕಟ್ಟವರು. ಓಕೆ, ನಮ್ಮ ರಾಜು ತಾಳಿಕಟ್ಟವರು 90 ಕೊಡದ ಹೆಂಗ್ ಮಾತಾಡ್ತಾರ, ಕಲಿಬುದು ಕೊಡಕ ನಾಟಕ ತಗೊಳ್ರಿ ನೋಡಿರ್ತಾರ. ನಮ್ಮ ರಾಜು ತಾಳಿಕಟ್ಟರು ಬಂದ್ರೆ ಹೆಂಗ್ ಇರ್ತಾರ, ಬೀಗರು ಬಂದರೆ ಮಳಿ ಬೆಳಿ ಹಂಗಂತ ಕೇಳೋದು ಬೇಡ, ಬೀಗ್ರ ದೂರದಿ ಮತ್ತೆ ತಗೋತಾರ ಅಂತ ಅಟಕ ಹೋಗೋ ನಾವು ನಿಂತಿದ್ದಾಗ 90 ಕೈಸಿಗ ನಾಯಿ ಕುನ್ಯಾಗದ ಅತ್ತಿತ್ತ ಹೊರ ನಿಂತಿದ್ದಪ್ಪ ಬರ್ರಿಪ್ಪ ನಮ್ಮದಷ್ಟೇ ಹೊರಗೆ ಬಿದ್ರು ಎಳಕು ಅಂತಾರೆ, ಒಳಗೆ ಬಿದ್ರು ಎಳಕು ಅಂತಾರೆ. ಬ್ಯಾಡ ಬಿಡುದು ಸುಟ್ಟು ಬಿಡಿ ಸೇರ್ಕೊ ಹೊಂಟ್ರಿತಪ್ಪ ಆಗಂತ ನಿಂತಿತ್ತು ಹಿಂದಿತ್ತು ಮೋಕ ಮಾಡ್ಕೊಂಡು ಯವ್ವ ಈಗ ನೆನಪ ತನ್ನ ಮನಿ ಬಾರ ಬೋರು ಬರೋ ತಿಳಿವಿ ಪಲ್ಯ ಹಚ್ಚಿದ್ರೆ ಮಗುನ ಚಟ್ನಿ ಹಚ್ಚಿದ್ರೆ ಇದು ಬಾಳ ಜಾಗಿ ಮೆಣಸಿನ ಕಡೆ ಸೊಸರಕ ನಿಮ್ಮ ಮೌನ ಇನ್ನು ಹೆಣ್ತಿದ್ರೆ ಆಗಿರ್ಬೇಕು. ಇನ್ನು ಗಂಡ ಅಲ್ಲಿದ್ರ ಕಡೆ ಬಂತಲೆ ಛೀ ಕಳ್ಳ ಈಗ ಬಂದನು ನನ್ನ ರಾಜ, ಹಾಲು ಕುಡಿದನು ನನ್ನ ರಾಜ. ಈಗ 2-3 ಸಲ ರಾಜ ಅಂದ್ರೆ ಸಾಕು, ನಮ್ಮ ಚೊಟ್ಟಿನ ಸಲ ಹೊಡ್ಬಿಡ್ರಿಪ್ಪ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಏನ್ ಹೇಳಿದ್ರು, ಎದ್ದೇಳು ಭಾರತೀಯ ಎದ್ದು ಬಿಟ್ರೆ ನನ್ನ ಮಕ್ಕಳು ತಿಪ್ಪೆನ ಪೋದು 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 ಪೋದು. ಇನ್ನೊಂದು ನಮ್ಮ ನಿಮ್ಮೆಲ್ಲರ ಪ್ರೀತಿ ನಮ್ಮ ಕನ್ನಡದ ಕಂದ ಆಟೋ ರಾಜ ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಬಂದಿದ್ರ ಹೆಂಗಿರ್ತದೆ, ಶಂಕರ್ನಾಗ್ ಅವರು ಬಂದಿದ್ರ ಏನ್ ಹೇಳ್ತಾರೆ ಶಂಕರ್ನ. ನಿಮ್ಮೆಲ್ಲ ನೋಡ್ಬೋದು ಸಂತೋಷ ಆಗ್ತದ. ಎಲ್ಲಿ ಹೋಗಲ್ಲ ಶಂಕರ್ನ, ಎಲ್ಲ ಹೋಗಲ್ಲ. ಕರ್ನಾಟಕದ 7 ಕೋಟಿ ಕನ್ನಡ ಶಂಕರ ಅಜರಾಮರ ಇನ್ನೊಂದು ಜನ್ಮ ತಗೊಂಡ್ರೆ ಅದು ಕರ್ನಾಟಕದಲ್ಲಿ ಅದು ನಿಮ್ಮೆಲ್ಲ ಅಂತ ಹೇಳ್ತು. ಯಾವತ್ತು ನಮ್ಮೆಲ್ಲ ತಂದ್ರೆ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಅದೇ ನಮ್ಮ ಆಸೆ. ಮತ್ತೆ ಹುಟ್ಟೋದು ಕರ್ನಾಟಕದಲ್ಲಿ ಅದು ನಿಮ್ಮೆಲ್ಲ ಅಂತ ಹೇಳ್ತಾ ಅದು ಬರ್ತದೆ. ನಮಸ್ಕಾರ ಶಂಕರ ಲಾಸ್ಟ್ ಪ್ರಕಾಶ್ರೆ. ಓಕೆ, ನಮ್ಮ ಪಂಚ ಭಾಷೆ ನಟ ನಮ್ಮ ಪ್ರಕಾಶ್ರೆ ಮಾತಾಡಬೇಕಾದ್ರೆ ಈಕಿ ಮಗ್ಗಲ್ಗೆ ಇರ್ಬೇಕು. ಬಾಯಿ ಬಿಡ ನೀವು ಯಾವೈತೇನ ಅವು ಬಿಡ್ಬಿಡತ್ತ ಯಾರಿಗೆ ಬಿಡ್ಡ ಅವ್ರ ಬಂದನಪ್ಪ ಹಿಂದ. ನಮ್ಮ ಪಂಚ ಭಾಷೆಗಳ ನಟ ಪ್ರಕಾಶ್ ಅವರು ಬಂದಿದ್ರೆ ಹೆಂಗಿತ್ತು. ಅಜಯ್ ಚಿತ್ರ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ, ಆ ಸಿನಿಮಾದಲ್ಲಿ ನಮ್ಮ ಪ್ರಕಾಶ್ ಯಾರು ನಮ್ಮ ಮಗ ನೀನು ರೊಕ್ಕ ಬೇಕನ್ನ ತಗೊಂಡು ಹೋಗು ಮತ್ತೆ ಕಳಿಸ್ತೀನಿ, ಬಂಗಾರದ ಕಡೆ ಹೊತ್ಕೊಂಡು ಹೋಗು ಬೇಕಾದಷ್ಟು ಬಿದ್ದೈತಿ, ನನ್ನ ಜೀವ ತಗೊಂಡು ಹೊಂಟಿ ಅಲ್ಲೋ ಆಕೆ ಅರ್ಥ ಮಾಡಿ ಲವ್ ಶೂ ನನ್ನ ವೈಫ್ ಐ ಲವ್ ಶೂ ಅಲ್ಲೇ ಜಾತ್ರಾಗ ಮೆರವಣಿಗೆ ದೇವತೆ ಆಕೆ ಹೊರಗಡೆ ಪಲ್ಲಕ್ಕದಿನ ಪಲ್ಲಕ್ಕ ಪ್ರಕಾರ ಹೊಂಟಾಣ ಭಾಳ ಆತಲ್ಲ ಮಗನ ಭಾಳ ಆತು ಹೊಡ್ತಾದ್ರದು ನರಕ್ ಹೊಡೆದು ನರಕಾಸರ್ ಮಗಂದು ಐ ಲವ್ ಶೂ. ಒಂದು ಗೀತೆನ ಅಪೇಕ್ಷೆ ಪಟ್ಟಿದ್ದಾರೆ ನಮ್ಮ ಸೈನಿಕರಿಗೋಸ್ಕರ ಒಂದು ಗೀತೆನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಕಮಿಟಿ ಅಪೇಕ್ಷೆ ಮೇರೆಗೆ ಒಂದು 2 ಸಾಂಗ್ ಹೇಳ್ಯಾರ. ಒಂದು ಸೈನಿಕರ ಬಗ್ಗೆ, ಒಂದು ಹೆಣ್ಮಕ್ಳು ಎಲ್ಲಿ ಹೋಗ್ಬೇಡ್ರಿ ಅವ ನಮ್ಮ ಆನ್ಯಂದ ಒಂದು ಹಾಡೈತಿ ಅಯ್ಯ ನೀತಿ ಬಾತು ಅವು ಚಂದ ಹೋಗಿ ತಾಳ ಹೋಗುದಿಲ್ಲ. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಮಿಟಿ ಅವ್ರು ಹೇಳಾರ ಅದೇ ಹೋಗ್ಬೇಡ ಅಂತೇಳಿ. ಈಗ ಆ್ಯಕ್ಚುಲಿ ಕಮಿಟಿಯವ್ರು ನನಗೆ ಕಿವ್ಯಾಗ ಹೇಳಿದ್ರು ಯಾರ್ಯಾರು ಹೆಣ್ಮಕ್ಳು ಪೂರಾ ಕಾರ್ಯಕ್ರಮ ಊಟ ಕುಂಡಿರ್ತೀರಿ ಒಂದಂತೂ ಇಲ್ಲಿ ಬಂಗಾರ ಅಂತ ಹೇಳ್ಯಾರ ಅವ್ರು ಕಮಿಟಿಯವ್ರ. ಮತ್ತು ನಾನು ಚಪ್ಪಲ್ ಬಡ್ದು ಕೇಳ್ಯಾರ. ಆಮೇಲೆ ಕಮಿಟಿಯವ್ರು ಹೇಳ್ಯಾರ ಈ ಜೀವನದಾಗ ಹೆಂಗೈತಪ್ಪ ನಾವು ಹೀರೋಗಳಂದ್ರೆ ಯಾರ್ಯಾರು ತಿಳ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಹೀರೋಗಳಂದ್ರೆ ಒಬ್ರು ರೈತರ ಒಬ್ರು ಸೈನಿಕರ. ಸೊ ಸೈನಿಕರ ಬಗ್ಗೆ ಒಂದು ಹಾಡ, ಆಮೇಲೆ ಹೆಣ್ಮಕ್ಳ ಬಗ್ಗೆ ಮಾನ್ಯ ಒಂದು ಹಾಡ ಹಾಡ್ತಾರೆ. ದಯವಿಟ್ಟು ಕುತ್ಕೊಂಡು ಕೇಳ್ರಿ ಚಂದಾಗೆ. ಓಕೆ, ಪಾಟೀಲ್ ಸೈನಿಕರ ಬಗ್ಗೆ ಒಂದು